ಗ್ರಾಮ ಪಂಚಾಯಿತಿ ಅಧ್ಯಾಯ 1 ಪ್ರಕರಣ 1 ಚಿಕ್ಕ ಹೆಸರು ಮತ್ತು ಪ್ರಾರಂಭ. ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮವು 1-5-1993 ಜಾರಿಗೆ ಬಂದಿದೆ. ಪ್ರಕರಣ 2 ಅರ್ಥ ವಿವರಣೆಗಳು. ಅಸಿಸ್ಟೆಂಟ್ ಕಮಿಷನರ್ ಅಂದರೆ ರೆವಿನ್ಯೂ ಉಪವಿಭಾಗದ ಕಮಿಷನರ್ ಎಂದು ಅರ್ಥ. ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕರು. ಕಮಿಷನರ್ ಎಂದರೆ ಕಮಿಷನರ್ ಅವರು ಅಧಿಕಾರವನ್ನು ಚಲಾಯಿಸಲು ಸರ್ಕಾರ ನೇಮಿಸಬಹುದಾದಂತಹ ಅಧಿಕಾರಿ. ಕಾರ್ಯನಿರ್ವಾಹಕ ಅಧಿಕಾರಿ ಎಂದರೆ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿ. ಸರ್ಕಾರ ಎಂದರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು. ಜನವಸತಿ ಸಭೆ 100-350 ಜನಸಂಖ್ಯೆ ಇರುವ ಒಂದು ಸಣ್ಣ ಪ್ರದೇಶ. ಜನವಸತಿ ಸಭಾ ಗ್ರಾಮ ಪಂಚಾಯಿತಿಯ ಮತದಾರರ ಪಟ್ಟಿಯಲ್ಲಿ ನೋಂದಾಯಿಸಿರುವ ವ್ಯಕ್ತಿಗಳನ್ನು ಒಳಗೊಂಡಿರುವ ಒಂದು ಸಭೆ. ಜನವಸತಿ ಸಭಾ 3A-3B. ಜನವಸತಿ ಸಭೆಯ ಪ್ರಕಾರ್ಯಗಳು ಮತ್ತು ಅಧಿಕಾರಗಳು. ಏನು ಪ್ರಕಾರ್ಯಗಳು? ನಾವು ಗ್ರಾಮ ಸಭೆಗೆ ಸಂದಾಯವಾಗಬೇಕಾದ ತೆರಿಗೆ ಮತ್ತು ಮರುಪಾವತಿಸಬೇಕಾದ ಸಾಲಗಳನ್ನು ಮರುಪಾವತಿಸುವಂತೆ ಜನವಸತಿ ಸಭೆಯಲ್ಲಿ ಜನರಿಗೆ ತಿಳಿಸುವುದು. ಸ್ವಚ್ಛತೆಯನ್ನು ಕಾಪಾಡುವುದು ಹಾಗೂ ಬಯಲು ಬಹಿರ್ದೆಸೆ ಮುಕ್ತ ಗ್ರಾಮವನ್ನಾಗಿಸುವುದು ಗ್ರಾಮ ಪಂಚಾಯಿತಿ ಕಾರ್ಯಕರ್ತರಿಗೆ ನೆರವಾಗುವುದು. ಕೃಷಿ ಕೈಗಾರಿಕೆ ಹಾಗೂ ಸಣ್ಣ ಪ್ರಮಾಣದ ಮತ್ತು ಮಧ್ಯಮ ಪ್ರಮಾಣದ ಕೈಗಾರಿಕೆ ವಾಣಿಜ್ಯಗಳಿಗೆ ಗ್ರಾಮೀಣ ಪ್ರದೇಶದಲ್ಲಿರುವ ಯುವಕರಿಗೆ ನಿರುದ್ಯೋಗ ಸಮಸ್ಯೆಯನ್ನು ಕಡಿಮೆ ಮಾಡುವುದು. ಗ್ರಾಮೀಣ ಪ್ರದೇಶದಲ್ಲಿನ ಜಾತಿ, ಧರ್ಮ ಮತ್ತು ಲಿಂಗ ಇತ್ಯಾದಿಗಳ ಜನರ ನಡುವೆ ನಡೆಯುವ ಜಗಳ ತಾರತಮ್ಯವನ್ನು ತಡೆಯಬೇಕು.